ಸೊ ಗೈಸ್ ಏಪ್ರಿಲ್ 7th ನಿಮ್ಮ ಎಕ್ಸಾಮ್ ರಿಸಲ್ಟ್ಸ್ ಬರಬೇಕಾಯಿತು, ಬಟ್ ಪೋಸ್ಟ್ಪೋನ್ ಆಗಿದೆ. ಹೋಪಿಂಗ್ ಸೊ ಈ ವೀಕ್ ಅಷ್ಟರಲ್ಲಿ ಬರುತ್ತೆ ಅಂತ. ಆ್ಯಂಡ್ ಈ ವಿಡಿಯೋ ಕೂಡ ಏಪ್ರಿಲ್ 7th ರೆಕಾರ್ಡ್ ಮಾಡ್ತಾ ಇರೋದು. ಇನ್ ಕೇಸ್ ವಿಡಿಯೋ ಅಪ್ಲೋಡ್ ಆಗೋಕ್ಕೂ ಮುಂಚೆ ಏನಾದರೂ ರಿಸಲ್ಟ್ಸ್ ಬಂದಿದ್ರೆ ಕಂಗ್ರ್ಯಾಟ್ಸ್ ಫಾರ್ ಯು ಆಲ್. ಆ್ಯಂಡ್ ರೈಟ್ ನೌ ಸಮ್ ಆಫ್ ಯು ಆರ್ ಸ್ಕೇರ್ಡ್, ಸಮ್ ಆಫ್ ಯು ಆರ್ ಕಾನ್ಫಿಡೆಂಟ್ ಆ್ಯಂಡ್ ಸಮ್ ಆಫ್ ಯು ಆರ್ ಓವರ್ ಥಿಂಕಿಂಗ್ ದಿ ವರ್ಸ್ಟ್. ದಿಸ್ ವಿಡಿಯೋ ಈಸ್ ಫಾರ್ ಆಲ್ ಆಫ್ ಯು. ಐ ನೋ ದಟ್ ಫೀಲಿಂಗ್ ಗೈಸ್, ಟೆನ್ಷನ್ ಬಿಫೋರ್ ರಿಸಲ್ಟ್ಸ್, ಮತ್ತೆ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರೋದು ಆ್ಯಂಡ್ ನಿಮ್ಮ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು, ಎಕ್ಸಾಮ್ ಹಾಲಲ್ಲಿ ಏನೇನು ಮಿಸ್ಟೇಕ್ ಮಾಡಿದೆ ಅಂತ ನೆನೆಸ್ಕೋತಾ ಇರೋದು. ನಿಮ್ಮ ಮೈಂಡಲ್ಲಿ ಇವಾಗ ಹಂಡ್ರೆಡ್ಸ್ ಆಫ್ ಥಾಟ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಬಟ್ ಲಿಸನ್ ಕೇರ್ಫುಲಿ, ಯುವರ್ ರಿಸಲ್ಟ್ ಈಸ್ ನಾಟ್ ಗೋಯಿಂಗ್ ಟು ಡಿಸೈಡ್ ಯುವರ್ ಫ್ಯೂಚರ್. So guys, if you get very good marks, first congrats, you made it hard work, so you deserve it. But ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ದಿಸ್ ಈಸ್ ಜಸ್ಟ್ ದ ಎಂಟ್ರಿ ಗೇಟ್ ಟು ಕಾಲೇಜ್, ನಾಟ್ ದ ಫೈನಲ್ ಸಕ್ಸಸ್. ಎಂಜಾಯ್ ಮಾಡಿ, ಪಾರ್ಟಿ ಮಾಡಿ, ಖುಷಿಯಾಗಿರಿ, ಬಟ್ ಸ್ಟೇ ಹಂಬಲ್ ಆ್ಯಂಡ್ ಹಂಗ್ರಿ. If you get average marks, not what you expected, mainly don't compare with friends. Even if you are close friend, don't compare with them. Don't feel ashamed, don't think you are less. It's just an exam. It can't define your intelligence, it can't define your skills, and it can't decide your future also. ನೀವು ಯಾವುದೋ ಬೇರೆ ಫೀಲ್ಡಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇರ್ಬೋದು, ಯು ಮೇ ಬಿ ವೆರಿ ಗುಡ್ ಇನ್ ದ್ಯಾಟ್. ಇವಾಗ ಓವರ್ ಥಿಂಕ್ ಮಾಡಿ ಏನೂ ಯೂಸ್ ಆಗೋಲ್ಲ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಯಾವ ಗೋಲ್ಸ್ನ ಫಿಕ್ಸ್ ಮಾಡ್ಕೊಬೇಕು, ಏನು ಸ್ಕಿಲ್ಸ್ನ ಕಲಿಬೇಕು, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಇಫ್ ಯು ಗೆಟ್ very less marks or even fail, listen to me very seriously now. This is not the end and this is not permanent also. Accept it. ಯಾರು ಏನೇ ಅಂದ್ರೂ accept ಮಾಡ್ಕೊಳ್ಳಿ. Work hard and work hardest, and next time ನೀವು ಕೊಡೋ ರಿಸಲ್ಟ್ಸ್ should close all their mouths. ಅದು ಎಜುಕೇಷ್ನಲ್ ಫೀಲ್ಡಲ್ಲೇ ಆಗಿರಬೇಕು ಅಂತ ಇಲ್ಲ. ಇಟ್ ಮೇ ಬಿ ಸ್ಪೋರ್ಟ್ಸ್, ಟೆಕ್, ಎಡಿಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ನಿಮ್ಗೆ ಯಾವುದ್ರಲ್ಲಿ ತುಂಬ ಇಷ್ಟ ಇದೆ ಆ ಫೀಲ್ಡಲ್ಲಿ ಆಗಿರ್ಬೋದು. ಬಟ್ ನೆಕ್ಸ್ಟ್ ಟೈಮ್ ನೀವು ಕೊಡೋ ರಿಸಲ್ಟ್ಸ್ ಶುಡ್ ಬಿ ಬಿಗರ್. Remember these guys, failure is the step for success. So guys, coming to ಇಂಪ್ರೂವ್ಮೆಂಟ್ ಎಕ್ಸಾಮ್ ತುಂಬ ದಿನದಿಂದ ಕೇಳ್ತಾ ಇದ್ರಿ, ಆ್ಯಂಡ್ ಹಿಯರ್ ಇಟ್ ಈಸ್. ಆ್ಯಂಡ್ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ, ದಿಸ್ ಈಸ್ ಯುವರ್ ಸೆಕೆಂಡ್ ಚಾನ್ಸ್ ಟು ರೀರೈಟ್ ದಿ ಸಬ್ಜೆಕ್ಟ್ ಆ್ಯಂಡ್ ಇಂಪ್ರೂವ್ ಯುವರ್ ಮಾರ್ಕ್ಸ್. ಬಟ್ ತುಂಬ ಜನ ಏನು ಅಂದ್ಕೊಂಡಿರ್ತಾರೆ ಅಂದರೆ ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀ ವೀಕ್ ಸ್ಟೂಡೆಂಟ್ಸ್ಗೆ ಅಂತ ಅಂದ್ಕೊಂಡಿರ್ತಾರೆ, ಬಟ್ ಇಟ್ ಈಸ್ ಫಾರ್ ಸ್ಮಾರ್ಟ್ ಸ್ಟೂಡೆಂಟ್ಸ್. ಆ್ಯಂಡ್ ಗೈಸ್, ಕಮಿಂಗ್ ಟು ಮೈ ಪಾರ್ಟ್, ನಾನು ಕೂಡ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಬರೆದಿದ್ದೀನಿ. ಫಿಸಿಕ್ಸ್ ಬರೆದಿದ್ದು, ಆ್ಯಂಡ್ 7 to 8 ಮಾರ್ಕ್ಸ್ ಏನೋ ಜಾಸ್ತಿ ಬಂತು. ಸೊ ಗೈಸ್, ಐ ನೋ ನಿಮ್ಗೆಲ್ರಿಗೂ 3 ಡೌಟ್ಸ್ ಅಂತೂ ಕ್ಲಿಯರ್ ಆಗಿದ್ದೇ ಇರುತ್ತೆ. ಫಸ್ಟ್ ಒನ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡ್ತಾರಂತ, ಸೆಕೆಂಡ್ ಒನ್ KCTಗೆ ಕನ್ಸಿಡರ್ ಮಾಡ್ತಾರಂತ, ಆ್ಯಂಡ್ ಥರ್ಡ್ ಒನ್ ಟಫ್ ಇರುತ್ತಾ ಅಂತ. ಸೊ ಗೈಸ್, ಸರ್ಟಿಫಿಕೇಟಲ್ಲಿ ಏನು ಇಂಪ್ರೂವ್ಮೆಂಟ್ ಎಕ್ಸಾಮ್ ಅಂತ ಮೆನ್ಷನ್ ಮಾಡಲ್ಲ, ನಾರ್ಮಲಾಗೇ ಬರುತ್ತೆ. ಸೆಕೆಂಡ್ ಒನ್ KCTಗೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಕನ್ಸಿಡರ್ ಮಾಡ್ತಾರೆ, ಬಟ್ ಥರ್ಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ನ ಕನ್ಸಿಡರ್ ಮಾಡಲ್ಲ. ಆ್ಯಂಡ್ ಥರ್ಡ್ ಒನ್ ಟಫ್ ಇರುತ್ತಾ ಅಂತ. ಸೊ ಗೈಸ್, ನಾರ್ಮಲ್ ಬೋರ್ಡ್ ಪೇಪರ್ ಥರನೇ ಇರುತ್ತೆ, ಬಟ್ ಮೇ ಬಿ 10 to 5% ಈಸಿ ಇರ್ಬೋದು. ಸೊ ಗೈಸ್, ಆ್ಯಸ್ ಐ ಸೆಡ್, ಇಂಪ್ರೂವ್ಮೆಂಟ್ ಎಕ್ಸಾಮ್ ಇಸ್ ಫಾರ್ ಸ್ಮಾರ್ಟ್ ಸ್ಟೂಡೆಂಟ್ಸ್. ಎಂತಕ್ಕಂದರೆ ತಿರ್ಗಾ ಎಲ್ಲ ಸಬ್ಜೆಕ್ಟ್ಸ್ನು ಬರೆದ್ರೆ ನಿಮಗೆ ಸ್ಟ್ರೆಸ್ ಆಗೋದು, ಆ್ಯಂಡ್ ದೇರ್ ಈಸ್ ನೋ ಯೂಸ್ ಆಫ್ ಇಟ್. ಅದ್ರ ಬದಲು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಯಾವ್ದು ಕಮ್ಮಿ ಬಂದಿದೆ ಅದನ್ನು ಬರೆದು ಮಾರ್ಕ್ಸ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಮ KCTಗೂ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲ ಬ್ರೋ, ನಾನು ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಇದ್ದರೆ ದಟ್ ಲೆಫ್ಟ್ ಫಾರ್ ಯು, ಎಲ್ಲ ಸಬ್ಜೆಕ್ಟ್ಸ್ನೂ ಬರಿಬೋದು. ಐ ನೋ ಗೈಸ್, ರೈಟ್ ನಾವು ನಿಮ್ಮ ಮೈಂಡ್ ಫುಲ್ಲು ಮಾರ್ಕ್ಸೇ ತುಂಬಿರುತ್ತೆ ಅಂತ, ಬಟ್ ರಿಯಾಲಿಟಿ ನಿಮ್ಮ ಸೆಕೆಂಡ್ ಇಯರ್ ಆಫ್ ಡಿಗ್ರಿ ಮುಗ್ದಾದ್ಮೇಲೆ ನಿಮ್ಮ PUC ಮಾರ್ಕ್ಸ್ನ ಯಾರೂ ಕೇಳಲ್ಲ. ಎಕ್ಸಾಂಪಲ್ ಎಲ್ಲರೂ ಏನು ಮಾಡ್ತಾ ಇದೆಯಾ, ಯಾವ ಕಾಲೇಜು, ಇಷ್ಟೇ ಕೇಳೋದು. ಆ್ಯಂಡ್ ಇಂಟರ್ವ್ಯೂಗೆ ಬಂದರೆ ನಿಮ್ಮ ಹತ್ರ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಇದೆಯಾ, ಯಾವ್ಯಾವ ಸ್ಕಿಲ್ಸ್ ಇದೆ, ಆ್ಯಂಡ್ ಏನನ್ನ ಬಿಲ್ಡ್ ಮಾಡ್ಬೋದು ನೀವು, ಈ ಥರ ರಿಲೇಟೆಡ್ ಕ್ವಶನ್ಸ್ ಮಾತ್ರ ಕೇಳೋದು. ಸೊ ಗೈಸ್, ವಾಟ್ ಎವರ್ ರಿಸಲ್ಟ್ಸ್ ಯು ಗೆಟ್, ಡೋಂಟ್ ಬಿ ಸ್ಕೇರ್ಡ್ ಅಬೌಟ್ ಇಟ್ ಆರ್ ಡೋಂಟ್ ಥಿಂಕ್ ಅಬೌಟ್ ಇಟ್. 95 ತೆಗೆದಿದ್ರೆ 99 ಟ್ರೈ ಮಾಡಬೇಕಾಯಿತು ಅಂತಾರೆ, 80 ತೆಗೆದಿದ್ರೆ 90 ಟ್ರೈ ಮಾಡಬೇಕಾಯಿತು ಅಂತಾರೆ. ಸೊ ಮನೇಲಿ ಬೈದರೆ ಒಂದಿನ ಬೈಬೋದು, ಒಂದು ವಾರ ಬೈಬೋದು, ಒಂದು ಮಂತ್ ಬೈಬೋದು, ಆ್ಯಂಡ್ ಆಮೇಲೆಲ್ಲ ನಾರ್ಮಲ್ ಆಗೇ ಆಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್, ಡೋಂಟ್ ಥಿಂಕ್ ಓವರ್ ಅಬೌಟ್ ಇಟ್. ಸೊ ವೆನ್ ದ ರಿಸಲ್ಟ್ಸ್ ಕಮ್, ಡೋಂಟ್ ಕ್ರೈ, ಡೋಂಟ್ ಪ್ಯಾನಿಕ್, ಮೇನ್ಲಿ ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್. ಆರಾಮಾಗಿ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿ. ನಿಮ್ಮ ಮಾರ್ಕ್ಸ್ ನಿಮಗೆ ಸ್ಯಾಟಿಸ್ಫೈ ಆಗಿದ್ರೆ ದ್ಯಾಟ್ಸ್ ಎನಫ್. ನೋ ನೀಡ್ ಟು ಪ್ರೂವ್ ಎನಿವನ್. ಆ್ಯಂಡ್ ನೆಕ್ಸ್ಟ್ ಗೋಲ್ಸ್ ಏನು, ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಗೈಸ್, ಐ ಹೋಪ್ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ನಿಮ್ಮ PU ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಲಾಸ್ಟ್ ಸೆಂಟೆನ್ಸ್ ಗೈಸ್, ರಿಸಲ್ಟ್ ಈಸ್ ಜಸ್ಟ್ ಎ ಟೆಕ್ಸ್ಟ್ ಇನ್ ಯುವರ್ ಸ್ಟೋರಿ, ನಾಟ್ ದಿ ಹೋಲ್ ಬುಕ್. Thank you so much for watching. See you all in the next video. Bye.